Law of diminishing marginal utility. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಲಾ ಅಂದ್ರೆ ರೂಲ್. ಎದರದ್ದು ರೂಲ್ ಹೇಳ್ತೀನಿ ಅಂದ್ರೆ ನಾ ಇಲ್ಲಿ ಮಾರ್ಜಿನಲ್ ಯುಟಿಲಿಟಿದು ರೂಲ್ ಹೇಳ್ತೀನಿ. ಮಾರ್ಜಿನಲ್ ಯುಟಿಲಿಟಿ ರೂಲ್ ಏನದಪ್ಪ ಅಂದ್ರೆ ಇಲ್ಲಿ ಕೆಳಗೆ ಮೀನಿಂಗ್ನಾಗ ಕೊಟ್ಟಾರ. ಇಟ್ ಈಸ್ ಎ ರೂಲ್ ಆಲ್ವೇಸ್ ದ ಮಾರ್ಜಿನಲ್ ಯುಟಿಲಿಟಿ ಗೋಸ್ ಆನ್ ಡಿಮಿನಿಷಿಂಗ್ ಆರ್ ಡಿಕ್ರೀಸಿಂಗ್. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಡಿಕ್ರೀಸ್ ಆಗೋದು ಬರ್ತದೆ. ಡಿಮಿನಿಷರ್ ಅನ್ಬೋದು ಅದಕ್ಕೆ, ಇಲ್ಲಾಂದ್ರೆ ಡಿಕ್ರೀಸರ್ ಅನ್ಬೋದು. ಎರಡು ಒಂದೇ ಮೀನಿಂಗ್ ಕೊಡ್ತದೆ. ಇಟ್ ಈಸ್ ಎ ರೂಲ್ ಆಲ್ವೇಸ್ ದ ಮಾರ್ಜಿನಲ್ ಯುಟಿಲಿಟಿ ಗೋಸ್ ಆನ್ ಡಿಮಿನಿಷಿಂಗ್. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಅದು ಒಂದು ರೂಲ್ ಅದ. ಏನು ಹೇಳ್ತದಪ್ಪ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಯಾವಾಗ ಬಿ ಡಿಕ್ರೀಸ್ ಆಗೋದು ಬರ್ತದ. ಡೆಫಿನಿಷನ್: ಅಕಾರ್ಡಿಂಗ್ ಟು ದಿಸ್ ಲಾ, ಆಸ್ ಕನ್ಸ್ಯೂಮರ್ ಇನ್ಕ್ರೀಸಸ್ ದ ಕನ್ಸಂಪ್ಷನ್ ಆಫ್ ಎನಿ ಒನ್ ಕಮೋಡಿಟಿ, ಕೀಪಿಂಗ್ ಕಾನ್ಸ್ಟಂಟ್ ಕನ್ಸಂಪ್ಷನ್ ಆಫ್ ಆಲ್ ಅದರ್ ಕಮೋಡಿಟಿ, ದ ಮಾರ್ಜಿನಲ್ ಯುಟಿಲಿಟಿ ಆಫ್ ದ ಕಮೋಡಿಟಿ ಕಂಟಿನ್ಯೂಸ್ ಟು ಡಿಕ್ಲೈನ್. ಗಾಸನ್ ವಾಸ್ ದ ಫಸ್ಟ್ ಟು ಎಕ್ಸ್ಪ್ಲೇನ್ ದಿಸ್ ಲಾ. ಗಾಸನ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದನು, ಅವ ಎಕನಾಮಿಸ್ಟ್ ಇದ್ದನು. ಅವ ಏನು ಮಾಡ್ಯಾನಪ್ಪ ಅಂದ್ರೆ ಇದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಫಸ್ಟ್ ಟೈಮ್ ಇವನೇ ಎಕ್ಸ್ಪ್ಲೇನ್ ಮಾಡ್ಯಾನದು. ಡೆಫಿನಿಷನ್ ಏನು ಹೇಳ್ಯಾರಪ್ಪ ಅಂದ್ರೆ ಆ್ಯಸ್ ಕನ್ಸ್ಯೂಮರ್ ಇನ್ಕ್ರೀಸಸ್ ದ ಕನ್ಸಂಪ್ಷನ್ ಆಫ್ ಎನಿ ಒನ್ ಕಮೋಡಿಟಿ. ಆ್ಯಸ್ ಕನ್ಸ್ಯೂಮರ್ ಇನ್ಕ್ರೀಸಸ್ ದ ಕನ್ಸಂಪ್ಷನ್ ಆಫ್ ಎನಿ ಒನ್ ಕಮೋಡಿಟಿ. ಒಬ್ಬ ಕನ್ಸ್ಯೂಮರ್ ಒಂದೇ ಕಮೋಡಿಟಿ, ಇಲ್ಲಿ ಬರೀ ಒಂದೇ ಕಮೋಡಿಟಿ ಬಗ್ಗೆ ಹೇಳ್ಯಾರ ಅವರು ಗಾಸನ್. ಏನಂದ್ರೆ ಒಂದೇ ಕಮೋಡಿಟಿ ನಾವು ಕಂಟಿನ್ಯೂಸ್ ಆಗಿ ಅದು ಕನ್ಸ್ಯೂಮ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಕೀಪಿಂಗ್ ಕಾನ್ಸ್ಟಂಟ್ ಕನ್ಸಂಪ್ಷನ್ ಆಫ್ ಆಲ್ ಅದರ್ ಕಮೋಡಿಟಿ. ಅದು ಒಂದೇ ಕಮೋಡಿಟಿ ಬಗ್ಗೆ ಹೇಳಿದ್ದಾರೆ ಇಲ್ಲಿ. ಉಳಿದಿರೋ ಕಮೋಡಿಟಿ ಏನು ಕಾನ್ಸ್ಟೆಂಟ್ ಇರ್ತಾವೆ. ಆ ಕನ್ಸ್ಯೂಮರ್ ಏನು ಆ ಕಮೋಡಿಟಿ ಕನ್ಸ್ಯೂಮ್ ಮಾಡ್ತಿರ್ತಾನಲ್ಲ ಅದರದ್ದು ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದಪ್ಪ ಅಂದ್ರೆ ಡಿಕ್ಲೈನ್ ಹಾಕೋದು ಬರ್ತದೆ. ಅವ ಹೆಂಗೆ ಕನ್ಸ್ಯೂಮ್ ಮಾಡ್ತಾನೆ ಹಂಗಂಗೆ ಅದರದ್ದು ಮಾರ್ಜಿನಲ್ ಯುಟಿಲಿಟಿ ಡಿಕ್ಲೈನ್ ಆಗ್ತದೆ. ಡಿಕ್ಲೈನ್ ಅಂದ್ರೆ ಡಿಕ್ರೀಸ್ ಆಗ್ತದೆ. ಎಸಂಪ್ಷನ್ಸ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಲಾ ಆಫ್ ಡಿಮಿನಿಷಿಂಗ್ದು ಇವೆಲ್ಲ ಎಸಂಪ್ಷನ್ಗಳವ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿದು ಇವೆಲ್ಲ ಎಸಂಪ್ಷನ್ಗಳವ. ಒಂದೇದು ಎಸಂಪ್ಷನ್ ಏನು ಹೇಳೋದಪ್ಪ ಅಂದ್ರೆ ದ ಯೂನಿಟ್ಸ್ ಆಫ್ ಕನ್ಸಂಪ್ಷನ್ ಮಸ್ಟ್ ಬಿ ಇನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಕನ್ಸ್ಯೂಮರ್ ಏನು ಕನ್ಸ್ಯೂಮ್ ಮಾಡ್ತಾನೆ ನೋಡು ಪ್ರಾಡಕ್ಟ್, ಅದು ಸ್ಟ್ಯಾಂಡರ್ಡ್ ಯೂನಿಟ್ನ ಇರಬೇಕು. ಅಂದ್ರೆ ನಾವು ಅದು ಕೌಂಟ್ ಮಾಡ್ಲಿಕ್ಕೆ ಬರಬೇಕು. ಅದಕ್ಕೆ ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಎ ಕಪ್ ಆಫ್ ಟೀ, ಕೂಲ್ ಡ್ರಿಂಕ್ ಬಾಟಲ್, ಆ್ಯನ್ ಆ್ಯಪಲ್ ಎಕ್ಸೆಟ್ರಾ. ನಾವು ಎಷ್ಟು ಕಪ್ ಚಹಾ ಕುಡಿದೀವಿ ಅಂತೇಳಿ ನಾವು ಕೌಂಟ್ ಮಾಡ್ಬೋದು. ಮತ್ತು ಕೂಲ್ ಡ್ರಿಂಕ್ ಬಾಟಲ್ ಅಂದ್ರೆ ನಾವು ಎಷ್ಟು ಕೂಲ್ ಡ್ರಿಂಕ್ ಬಾಟಲ್ ಕುಡಿದೀವಿ ಅನ್ನೋದನ್ನು ಕೌಂಟ್ ಮಾಡ್ಬೋದು. ಮತ್ತು ಆ್ಯನ್ ಆ್ಯಪಲ್ ನಾವು ಎಷ್ಟು ಆ್ಯಪಲ್ ತಿಂದಿದ್ದೀವಿ ಅಂತ ಹೇಳಿ ಕೌಂಟ್ ಮಾಡ್ಬೋದು. ಅಂದ್ರೆ ಈ ಲಾನ್ಯಾಗ ಇದು ಒಂದೇ ಎಸಂಪ್ಷನ್ ಏನು ಹೇಳ್ತದೆ ಅಂದ್ರೆ ನಾವು ಕನ್ಸ್ಯೂಮರ್ ಏನು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಾನಲ್ಲ ಅದು ಸ್ಟ್ಯಾಂಡರ್ಡ್ ಯೂನಿಟ್ನ ಇರಬೇಕು. ಸ್ಟ್ಯಾಂಡರ್ಡ್ ಯೂನಿಟ್ ಅಂದ್ರೆ ಕೌಂಟೇಬಲ್, ನಾವು ಕೌಂಟ್ ಮಾಡ್ಲಿಕ್ಕೆ ಬರಬೇಕು. ಅದಕ್ಕೆ ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಕರೀತಾರೆ. ಎರಡನೇದು ಎಸಂಪ್ಷನ್: ಆಲ್ ದ ಯೂನಿಟ್ಸ್ ಆಫ್ ಕಮೋಡಿಟಿ ಮಸ್ಟ್ ಬಿ ಐಡೆಂಟಿಕಲ್ ಲೈಕ್ ಟೇಸ್ಟ್, ಕ್ವಾಲಿಟಿ, ಕಲರ್ ಆ್ಯಂಡ್ ಸೈಜ್. ಕನ್ಸ್ಯೂಮರ್ ಏನು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಾನಲ್ಲ ಅದು ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು. ಏನಪ್ಪ ಅಂದ್ರೆ ಅದ್ರದ್ದು ಟೇಸ್ಟ್ ಹೆಂಗದ, ಅದ್ರದ್ದು ಕ್ವಾಲಿಟಿ ಹೆಂಗದ, ಮತ್ತು ಅದ್ರ ಕಲರ್ ಹೆಂಗದ, ಮತ್ತು ಅದ್ರ ಸೈಜ್ ಎಷ್ಟದ, ನಮಗೆ ಅವೆಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು. ಇದು ಎರಡನೇ ಎಸಂಪ್ಷನ್. ಮೂರನೇದು ಏನು ಹೇಳ್ತದಪ್ಪ ಅಂದ್ರೆ ದ ಯೂನಿಟ್ಸ್ ಆಫ್ ಕಮೋಡಿಟಿ ಶುಡ್ ಬಿ ಯೂಸ್ಡ್ ಕಂಟಿನ್ಯೂಸ್ಲಿ. ಇಫ್ ದೇರ್ ಈಸ್ ಎನಿ ಇಂಟರ್ವಲ್ ದೆನ್ ದ ಲಾ ವಿಲ್ ನಾಟ್ ಆಪ್ರೇಟ್. ಕನ್ಸ್ಯೂಮರ್ ಏನು ಅದು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಾನಲ್ಲ ಅದು ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡಬೇಕು. ಏನು ಬಿ ಗ್ಯಾಪ್ ಇರಬಾರ್ದು, ಇಂಟರ್ವಲ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಕನ್ಸ್ಯೂಮರ್ ಏನು ಮಾಡ್ತಾನೆ, ಒಂದು ಸಲ ಚಹಾ ಕುಡಿದು ಅಂತ ಹೇಳ್ತೀರಿ, ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಇನ್ನೊಂದು ಕಪ್ ಚಹಾ ಕುಡಿಬೇಕು. ಅದು ಖಾಲಿ ಆಗೋಣ ಮತ್ತು ನೆಕ್ಸ್ಟ್ ಇನ್ನೊಂದು ಕಪ್ ಚಹಾ ಕುಡಿಬೇಕು. ಇಲ್ಲ ಅವ ಈಗ ಒಂದು ಸಲ ಚಹಾ ಕುಡಿದನು, ಮತ್ತು ರಾತ್ರಿ ಒಂದು ಸಲ ಕುಡಿದನು, ಮತ್ತು ಮಧ್ಯಾಹ್ನಕ್ಕೆ ಒಂದು ಸಲ ಕುಡಿದನು ಅಂದ್ರೆ ಹಿಂಗೆ ಇಂಟರ್ವಲ್ ಗ್ಯಾಪ್ ಇರಬಾರ್ದು. ಕಂಟಿನ್ಯೂಸ್ ಆಗಿ ಅವ ಎಷ್ಟು ಕಪ್ ಚಹಾ ಕುಡಿತಾನೆ ನೋಡು ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಅವ ಎಷ್ಟು ಕಪ್ ಚಹಾ ಕುಡಿಬೋದು, ಅವ ಕಂಟಿನ್ಯೂಸ್ ಆಗಿ ಚಹಾ ಕುಡಿದ್ರೆ ಮಾರ್ಜಿನಲ್ ಯುಟಿಲಿಟಿ ಮೇಲೆ ಏನು ಎಫೆಕ್ಟ್ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ ನಮಗೆ. ಅವ ಈಗ ಒಂದು ಸಲ ಕುಡಿದನು, ಮಧ್ಯಾಹ್ನಕ್ಕೆ ಒಂದು ಸಲ ಕುಡಿದನು, ರಾತ್ರಿ ಒಂದು ಸಲ ಕುಡಿದನು ಅಂದ್ರೆ ಅದು ಲಾ ಅಪ್ಲಿಕೇಬಲ್ ಆಗಂಗಿಲ್ಲ. ನಾಲ್ಕನೇದು ಕನ್ಸ್ಯೂಮರ್ ಮಸ್ಟ್ ರಿಮೇನ್ ಕಾನ್ಸ್ಟಂಟ್. ಕನ್ಸ್ಯೂಮರ್ ಏನಿರಬೇಕು, ಕಾನ್ಸ್ಟೆಂಟ್ ಇರಬೇಕು. ಅಂದ್ರೆ ಈಗ ಪ್ರಾಡಕ್ಟ್ ಒಬ್ಬರೇ ಕನ್ಸ್ಯೂಮ್ ಮಾಡಬೇಕದು. ನೀವು ಒಂದು ಸಲ ಕನ್ಸ್ಯೂಮ್ ಮಾಡಿದ್ರಿ, ನಿಮ್ಮ ತಮ್ಮಾಗ, ನಿಮ್ಮ ಅಣ್ಣಾಗ, ನಿಮ್ಮ ಅಕ್ಕ, ನಿಮ್ಮ ಫ್ರೆಂಡ್ಸ್ ಇವರಿಗೆಲ್ಲ ಕನ್ಸ್ಯೂಮ್ ಮಾಡ್ಲಿಕ್ಕೆ ಕೊಟ್ಟದ ಅಂದ್ರೆ ಅದು ಲಾ ಅಪ್ಲಿಕೇಬಲ್ ಆಗಲ್ಲ. ಇದು ಫೋರ್ತ್ ಅಸಂಪ್ಷನ್. ನೆಕ್ಸ್ಟ್, ಪ್ರೈಸ್ ಆಫ್ ಕಮೋಡಿಟಿ ಮಸ್ಟ್ ರಿಮೇನ್ ಕಾನ್ಸ್ಟಂಟ್. ಕನ್ಸ್ಯೂಮರ್ ಏನದು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಾನಲ್ಲ ಅದ್ರದ್ದು ಪ್ರೈಸ್ ಕಾನ್ಸ್ಟೆಂಟ್ ಇರಬೇಕು, ಇನ್ಕ್ರೀಸ್ ಡಿಕ್ರೀಸ್ ಆಗಬಾರ್ದು. ಹಿಯರ್ ದ ಯುಟಿಲಿಟಿ ಕ್ಯಾನ್ ಬಿ ಮೆಸರ್ಡ್ ಇನ್ ಕಾರ್ಡಿನಲ್ ನಂಬರ್ಸ್ ಲೈಕ್ 1 2 3 ... n ಯುಟಿಲ್ಸ್. ಸೇಮ್ ಇದು ಹೆಂಗೆ ನಾ ಫಸ್ಟ್ ಪಾಯಿಂಟ್ ಹೇಳಿನಲ್ಲ ಇದು ಹಾಗೆ ಇದೆ. ಇದು ಬಿ ಅಂದ್ರೆ ಅವ ಏನು ಕನ್ಸ್ಯೂಮ್ ಮಾಡ್ತಾನಲ್ಲ ಅವೆಲ್ಲ ನಾವು ಕಾರ್ಡಿನಲ್ ನಂಬರ್ಸ್ನೇ ಮೆಸರ್ ಮಾಡ್ಲಿಕ್ಕೆ ಬರಬೇಕು. ಲಾಸ್ಟ್ ಪಾಯಿಂಟ್, ಕನ್ಸ್ಯೂಮರ್ ಶುಡ್ ಬಿ ಆನ್ ಆರ್ಡಿನರಿ ಪರ್ಸನ್. ಕನ್ಸ್ಯೂಮರ್ ಹೆಂಗೆ ಇರಬೇಕಂದ್ರೆ ಆರ್ಡಿನರಿ ಪರ್ಸನ್ ಇರಬೇಕು. ಹುಷಾರಿರಬೇಕು. ಯಾರ್ಯಾರೇ ಹುಚ್ಚಕ್ಕೆ ತಂದು ನಿಂದ್ರಿಸ್ರಿ ಅವನಿಗೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೇಳಿದ್ರಿ ಅಂದ್ರೆ ಅವನಿಗೆ ಚಲೋ ಹತ್ತಲಿ ಬಿಡಲಿ, ಅವ ಸುಮ್ಮನೆ ಹಂಗೆ ತಿಕ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಉಪವಾಸ ಇದ್ದವ್ರಿಗೆ ಕರ್ಕೊಂಡು ಬಂದು 2 ದಿನ ಉಪವಾಸ ಇಟ್ಟು ಆಮೇಲೆ ಅವ್ರಿಗೆ
ಒಂದು ಪ್ರಾಡಕ್ಟ್ ಕೊಟ್ರಿ ಅವರು ಕಂಟಿನ್ಯೂಸ್ ಆಗಿ ಹಾಗೆ ಕನ್ಸ್ಯೂಮ್ ಮಾಡ್ಕೊಂಡು ಹೋದ್ರೆ ಭೀ ಅದು ಮಾರ್ಜಿನಲ್ ಯುಟಿಲಿಟಿ ಅಪ್ಲಿಕೇಬಲ್ ಆಗಂಗಿಲ್ಲ. ಯಾಕಂದ್ರೆ ಅವ ಉಪವಾಸ ಇದ್ದಿರ್ತಾನೆ, ಹೆಚ್ಚಿಗೂ ತಿನ್ಬೋದು. ಅದಕ್ಕೆ ಕನ್ಸ್ಯೂಮರ್ ಏನಿರಬೇಕಪ್ಪ ಅಂದ್ರೆ ಆರ್ಡಿನರಿ ಪರ್ಸನ್ ಇರಬೇಕು. ನಾವೀಗ ಲಾ ಆಫ್ ಡಿಮಿನಿಷಿಂಗ್ ಒಂದು ಎಕ್ಸಾಂಪಲ್ ಮುಖಾಂತರ ನೋಡಮಿ. ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕ್ಯಾನ್ ಬಿ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. ಎಕ್ಸಾಂಪಲ್ ಏನದ ಅಂತ ಹೇಳಿ ನೋಡಮಿ. ಸಪೋಸ್ ಇನ್ ದ ಮಂತ್ ಆಫ್ ಏಪ್ರಿಲ್ ವೆನ್ ಇಟ್ ಈಸ್ ವೆರಿ ಹಾಟ್, ಎ ಸ್ಟೂಡೆಂಟ್ ಕಮ್ಸ್ ಹೋಮ್ ಫ್ರಮ್ ಕಾಲೇಜ್ ಆ್ಯಂಡ್ ಸ್ಟಾರ್ಟ್ಸ್ ಡ್ರಿಂಕಿಂಗ್ ವಾಟರ್ ಟು ರೆಡ್ಯೂಸ್ ಹರ್ ಥರ್ಸ್ಟ್. ಏಪ್ರಿಲ್ನಾಗ ಏನಿರ್ತದಪ್ಪ ಅಂದ್ರೆ ಬಿಸಿಲು ಜಾಸ್ತಿ ಇರ್ತದೆ. ಅವಾಗ ಒಬ್ಬಾಕಿ ಸ್ಟೂಡೆಂಟ್ ಏನು ಮಾಡೋಳು, ಕಾಲೇಜ್ದಿಂದ ಮನೆಗೆ ಬಂದಳು. ಮನೆಗೆ ಬಂದು ಏನು ಮಾಡೋಳು, ನೀರು ಕುಡ್ಲಿಕ್ಕೆ ಚಾಲು ಮಾಡೋಳು. ಯಾಕಂದ್ರೆ ಆಕಿ ಭಾಳ ನಿಡರಿಕೆ ಅಲ್ಲತ್ತಿತ್ತು, ಅದಕ್ಕೆ ಏನು ಮಾಡೋಳು, ನೀರು ಕುಡ್ಲಿಕ್ಕೆ ಚಾಲು ಮಾಡೋಳು. ಫಸ್ಟ್ ಗ್ಲಾಸ್ ಆಫ್ ವಾಟರ್ ಗಿವ್ಸ್ ಎ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಫಸ್ಟ್ ಗ್ಲಾಸ್ ವಾಟರ್ ಕುಡ್ದಾಗ ಏನಾಯ್ತಪ್ಪ ಅಂದ್ರೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುತ್ತಕೀಗ. ವೆನ್ ಶಿ ಡ್ರಿಂಕ್ಸ್ ದ ಸೆಕೆಂಡ್ ಗ್ಲಾಸ್ ಆಫ್ ವಾಟರ್ ಹರ್ ಥರ್ಸ್ಟ್ ಹ್ಯಾಸ್ ರಿಡ್ಯೂಸ್. ಸೆಕೆಂಡ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ ಏನಾಯ್ತಪ್ಪ ಅಂದ್ರೆ ಆಕಿನ ಬಾಯಾರಿಕೆ ಎಲ್ಲ ಕಡಿಮೆ ಆಯಿತು. ಇಫ್ ಶಿ ಟೇಕ್ಸ್ ದ ಥರ್ಡ್ ಗ್ಲಾಸ್ ದೆನ್ ದ ಯುಟಿಲಿಟಿ ವಿಲ್ ಬಿ ಲೆಸ್ ದೆನ್ ಸೆಕೆಂಡ್ ಗ್ಲಾಸ್ ಆಫ್ ವಾಟರ್ ಆ್ಯಂಡ್ ಸೋ ಆನ್. ಎರಡನೇ ಗ್ಲಾಸಿಗೆ ಆಕಿಂದು ಬಾಯಾರಿಕೆ ಕಡಿಮೆ ಆಗಿತ್ತು, ಆದ್ರೂ ಆಕಿ ಮೂರನೇ ಗ್ಲಾಸ್ ಕುಡಿದ್ರು ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಯುಟಿಲಿಟಿ ಏನಾಗ್ತದ ಸೆಕೆಂಡ್ ಗ್ಲಾಸ್ಕಿನ ಕಮ್ಮಿ ಆಗ್ತದೆ ಥರ್ಡ್ ಗ್ಲಾಸ್ದು. ಮತ್ತು ಹಾಗೆ ಫೋರ್ತ್ ಗ್ಲಾಸ್ ಕುಡಿದ್ರು ಅಂದ್ರೆ ಭೀ ಮತ್ತು ಥರ್ಡ್ ಗ್ಲಾಸ್ಕಿನ ಕಮ್ಮಿ ಆಗ್ತದೆ. ಹೀಗೆ ಆ್ಯಂಡ್ ಸೋ ಆನ್. ಇನ್ ದಿಸ್ ವೇ ಎಡಿಷ್ನಲ್ ಯುಟಿಲಿಟಿ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ. ಇನ್ ದಿಸ್ ವೇ ಎಡಿಷ್ನಲ್ ಯುಟಿಲಿಟಿ ಮಾರ್ಜಿನಲ್ ಯುಟಿಲಿಟಿ ಫ್ರಮ್ ದ ಎಕ್ಸ್ಟ್ರಾ ಗ್ಲಾಸ್ ಆಫ್ ವಾಟರ್ ವಿಲ್ ಗೋಸ್ ಆನ್ ಡಿಕ್ರೀಸಿಂಗ್. ಅಂದ್ರೆ ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದಂತ ಕಡಿಮೆ ಆಗೋತ್ ಬರ್ತದೆ. ಇಫ್ ಶಿ ಕಂಟಿನ್ಯೂಸ್ ಟು ಟೇಕ್ ಮೋರ್ ಗ್ಲಾಸ್ ಆಫ್ ವಾಟರ್ ದೆನ್ ದ ಮಾರ್ಜಿನಲ್ ಯುಟಿಲಿಟಿ ಬಿಕಮ್ ಝೀರೋ. ಆದ್ರೂ ಆಕಿ ಹಾಗೆ ಕನ್ಸ್ಯೂಮ್ ಮಾಡ್ಲತ್ತದ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಜೀರೋ ಆಗ್ತದೆ ಆ್ಯಂಡ್ ರೀಚಸ್ ನೆಗೆಟಿವ್. ಫೈನಲಿ ಲಾಸ್ಟಿಗೆ ಏನಾಗ್ತದಪ್ಪ ಅಂದ್ರೆ ಪೂರಾ ಫುಲ್ ಒಲ್ ಅನಿಸ್ತದೆ. ಅಂದ್ರೂ ಏನು ಮಾಡ್ತಾಳೆ, ಹಾಗೆ ಕುಡಿತಾಳೆ. ಅವಾಗ ಏನು ಇರ್ತದೆ, ಮಾರ್ಜಿನಲ್ ಯುಟಿಲಿಟಿ ಜೀರೋ ಇರ್ತದೆ. ಆಮೇಲೆ ಏನಾಗ್ತದೆ, ಒಲ್ ಅಂತಾಳೆ, ಒಟ್ಟನೆ ಕುಡಿಯಂಗಿಲ್ಲ, ಅಂದ್ರೆ ನೆಗೆಟಿವ್ ಆಗಿಬಿಡ್ತದೆ ಮಾರ್ಜಿನಲ್ ಯುಟಿಲಿಟಿ. ಇಲ್ಲಿ ಟೇಬಲ್ ನೋಡ್ರಿ, ಟೇಬಲ್ ನಂಬರ್ 1 ನಂಬರ್ ಆಫ್ ಗ್ಲಾಸ್ ಆಫ್ ವಾಟರ್. ಇಲ್ಲಿ ನಂಬರ್ ಆಫ್ ಗ್ಲಾಸ್ ಆಫ್ ವಾಟರ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಾರ. ಈ ಕಡೆ ಟೋಟಲ್ ಯುಟಿಲಿಟಿ, ಈ ಕಡೆ ಮಾರ್ಜಿನಲ್ ಯುಟಿಲಿಟಿ. ನಾವು ಈಗ ಏನು ನೋಡ್ಲತ್ತೀವಿ ಇಲ್ಲಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಅಂದ್ರೆ ನಾವು ಈ ಕಡೆ ಮಾರ್ಜಿನಲ್ ಯುಟಿಲಿಟಿ ಹೆಂಗೆ ಚೇಂಜ್ ಆಗ್ಲತ್ತದ ಅನ್ನೋದು ನೋಡಬೇಕು. ಇಲ್ಲಿ ನಂಬರ್ ಆಫ್ ಗ್ಲಾಸ್ ಆಫ್ ವಾಟರ್ ಕನ್ಸ್ಯೂಮ್ಡ್ ಅದ, ಅದಕ್ಕೆ ಎನ್ ಅಂತೇಳಿ ಕರೀತಿದ್ದೆವು. ಫಸ್ಟ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ ಟೋಟಲ್ ಯುಟಿಲಿಟಿ ಎಷ್ಟು ಬಂದದಪ್ಪ ಅಂದ್ರೆ 12 ಬಂದದ. ಅದಕ್ಕೆ ಮಾರ್ಜಿನಲ್ ಯುಟಿಲಿಟಿ ಬಿ ಎಷ್ಟದ, 12 ಇರ್ತದೆ. ಫಸ್ಟ್ ಟೋಟಲ್ ಯುಟಿಲಿಟಿ ಎಷ್ಟು ಇರ್ತದೆ ನೋಡು, ಮಾರ್ಜಿನಲ್ ಯುಟಿಲಿಟಿ ಬಿ ಅಷ್ಟೇ ಇರ್ತದೆ. ಸೆಕೆಂಡ್ ಗ್ಲಾಸ್ ವಾಟರ್ ಕುಡಿದಾಗ ಎಷ್ಟಾಯ್ತಪ್ಪ ಅಂದ್ರೆ ಟೋಟಲ್ ಯುಟಿಲಿಟಿ 20 ಆಯಿತು. ಇಲ್ಲಿ ಟೋಟಲ್ ಯುಟಿಲಿಟಿ 20 ಆಯಿತು. ಮಾರ್ಜಿನಲ್ ಯುಟಿಲಿಟಿ ಏನಾಗ್ಯದ, ಡಿಕ್ರೀಸ್ ಆಗ್ಯದ, 12ದಿಂದ 8 ಬಂದದು. ಹಾಗಂದ್ರೆ ಫಸ್ಟ್ ಗ್ಲಾಸ್ ವಾಟರ್ ಕುಡಿದಾಗ ಆಕಿಗೆ ಹೆಚ್ಚಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕದ. ಸೆಕೆಂಡ್ ಗ್ಲಾಸ್ ಕುಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕದ, ಆದ್ರೆ ಫಸ್ಟ್ ಗ್ಲಾಸ್ಕಿನ ಕಮ್ಮಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕದ. ಮತ್ತು ಮುಂದೆ ನೋಡೋಣ, ಥರ್ಡ್ ಗ್ಲಾಸ್ ವಾಟರ್ ಕುಡಿದಾಗ ಎಷ್ಟು ಸಿಕ್ಕದ, 26 ಟೋಟಲ್ ಯುಟಿಲಿಟಿ ಆಗ್ಯದ. ಆದ್ರೆ ಮಾರ್ಜಿನಲ್ ಯುಟಿಲಿಟಿ ಏನಾಗ್ಯದ, 6 ಆಗ್ಯದ. ಅಂದ್ರೆ ಸೆಕೆಂಡ್ ಗ್ಲಾಸ್ಕಿನ ಥರ್ಡ್ ಗ್ಲಾಸ್ ಕಮ್ಮಿ ಆಯಿತು. ಇಲ್ಲಿ ಫೋರ್ತ್ ಗ್ಲಾಸ್ ನೀರು ಕುಡಿದಾಗ ಏನಾಗ್ಯದ, ಟೋಟಲ್ ಯುಟಿಲಿಟಿ 30 ಆಗ್ಯದ, ಮಾರ್ಜಿನಲ್ ಯುಟಿಲಿಟಿ 4 ಆಗ್ಯದ. ಫಿಫ್ತ್ ಗ್ಲಾಸ್ ವಾಟರ್ ಕುಡಿದಾಗ ಏನಾಗ್ಯದ, ಟೋಟಲ್ ಯುಟಿಲಿಟಿ ಅಷ್ಟೇ ಅದ, ಟೋಟಲ್ ಯುಟಿಲಿಟಿ ಇನ್ಕ್ರೀಸ್ ಆಗಿಲ್ಲ, ಇಲ್ಲಿ 30 ಅದ. ಅವಾಗ ಏನಾಗ್ತದ, ಮಾರ್ಜಿನಲ್ ಯುಟಿಲಿಟಿ 0 ಆಗ್ಯದ. ಸಿಕ್ಸ್ತ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ ಏನಾಯಿತು, ಟೋಟಲ್ ಯುಟಿಲಿಟಿ 20 ಆಯಿತು. ಅಂದರೆ ಇಲ್ಲಿ ಟೋಟಲ್ ಯುಟಿಲಿಟಿ ಏನಾಗ್ತದ, ಫಸ್ಟ್ ಇನ್ಕ್ರೀಸ್ ಆಯಿತು, ಮ್ಯಾಕ್ಸಿಮಮ್ ಬತ್ತು, ಆಮೇಲೆ ಡಿಕ್ರೀಸ್ ಆಕೋತ ಹೊಂಟಿತು. ಸಿಕ್ಸ್ತ್ ಗ್ಲಾಸ್ ಆಫ್ ವಾಟರಿಗೆ ಏನಾಯಿತು, ಟೋಟಲ್ ಯುಟಿಲಿಟಿ ಡಿಕ್ರೀಸ್ ಆಗ್ಲತ್ತಿತ್ತು. ಮಾರ್ಜಿನಲ್ ಯುಟಿಲಿಟಿ ಏನಾಗ್ಯದ, ಮೈನಸ್ನಾಗ ಬಂದದ, ನೆಗೆಟಿವ್ -2. ಅಂದ್ರೆ ಇದು ಮಾರ್ಜಿನಲ್ ಯುಟಿಲಿಟಿ ಹೆಂಗೆ ಬಂದದಂದ್ರೆ ಇಲ್ಲಿ ಫಸ್ಟ್ ಇಲ್ಲಿ ಟೋಟಲ್ ಯುಟಿಲಿಟಿಗೆ ಎಷ್ಟದ, 12 ಅದ. ಅಂದ್ರೆ ನಾವು ಈ ಕಡೆ ಮಾರ್ಜಿನಲ್ ಯುಟಿಲಿಟಿ ಏನು 12 ಇಡಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಇದು 8 ಹೆಂಗೆ ಬಂತಪ್ಪ ಅಂದ್ರೆ ಇಲ್ಲಿ 20 ಒಳಗೆ 12 ಕಳೀರಿ. ಇಲ್ಲಿ ಸೆಕೆಂಡ್ ಲೈನ್ಯಾಗ ಸೆಕೆಂಡ್ ಗ್ಲಾಸ್ ಆಫ್ ವಾಟರ್ ಅದಲ್ಲ ಟೋಟಲ್ ಯುಟಿಲಿಟಿ, ಇಲ್ಲಿ 20ನ್ಯಾಗ 12 ಕಳೀರಿ 8 ಬರ್ತದೆ. ಆಮೇಲೆ ಈ ಕಡೆ ಹಾಗೆ ನೆಕ್ಸ್ಟ್ ಇದು 6 ಹೆಂಗೆ ಬಂತಂದ್ರೆ ಇಲ್ಲಿ 26ನ್ಯಾಗ 20 ಕಳೀರಿ 6 ಬರ್ತದೆ. ಉಳಿದೆಲ್ಲ ಹಾಗೆ ಇದು 30ನ್ಯಾಗ 26 ಕಳೀರಿ 4 ಬರ್ತದೆ, 30ನ್ಯಾಗ 30 ಕಳೀರಿ 0 ಬರ್ತದೆ, 28ನ್ಯಾಗ 30 ಕಳೀರಿ ಅವಾಗ ಏನಾಗ್ತದೆ, ನೆಗೆಟಿವ್ನಾಗ ಬರ್ತದೆ, -2. ಇಲ್ಲಿ ಕೆಳಗೆ ಎಕ್ಸ್ಪ್ಲನೇಷನ್ ಅದ. ಇದು ಆಸ್ ಶೋನ್ ಇನ್ ದ ಟೇಬಲ್ ದ ಕನ್ಸ್ಯೂಮರ್ ಡಿರೈವ್ 12 ಯುಟಿಲ್ಸ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಫ್ರಮ್ ದ ಫಸ್ಟ್ ಗ್ಲಾಸ್ ಆಫ್ ವಾಟರ್. When second glass of water is consumed, the consumer gets 8 utils of marginal utility. When fourth glass of water is consumed, the marginal utility becomes 4 utils. When fifth glass of water is consumed, the marginal utility becomes 0. And when sixth glass of water is consumed, the marginal utility becomes negative, that is -2 utils. This proves that as consumer increases the consumption of any one commodity, keeping constant of all other commodity, the marginal utility of the commodity decreases and becomes negative.
ಅಂದ್ರೆ ನಾ ಏನು ಇಲ್ಲಿ ಟೇಬಲ್ ಎಕ್ಸ್ಪ್ಲೇನ್ ಮಾಡಿನಲ್ಲ ಅದೇ ಇಲ್ಲಿ ಎಕ್ಸ್ಪ್ಲನೇಷನ್ ತೆಳಗೆ ಕೊಟ್ಟೀನಿ. ಇದು ಡೈಗ್ರಾಮ್ ನೋಡ್ರಿ. ಡೈಗ್ರಾಮ್ನಾಗ ನಾವು ಎಕ್ಸ್ ಆಕ್ಸಿಸ್ನಾಗ ಅಂದ್ರೆ OX ಆಕ್ಸಿಸ್ನಾಗ ಏನು ಮಾಡಿದೆವು, ನಂಬರ್ ಆಫ್ ಗ್ಲಾಸ್ ಆಫ್ ವಾಟರ್ ಕನ್ಸ್ಯೂಮ್ ಇದು ಮೆಜರ್ ಮಾಡ್ಲತ್ತಿದ್ದೆವು. ಅಂದ್ರೆ ಇಲ್ಲಿ ತೆಳಗೆ ನಂಬರ್ ಆಫ್ ಗ್ಲಾಸ್ ಅಂತ ಹೇಳೋ ಬರೀತದೆ, ನಂಬರ್ ಆಫ್ ಗ್ಲಾಸ್ ಆಫ್ ವಾಟರ್ ಅಂತೇಳಿ. ಇಲ್ಲಿ ನೆಕ್ಸ್ಟ್ ಈ ಕಡೆ ಇಲ್ಲಿ OY ಆಕ್ಸಿಸ್ನಾಗ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಇವೆರಡು ಮೆಜರ್ ಮಾಡಿದೆವು. ಪಾಯಿಂಟ್ ಏನು ಹೇಳ್ತದೆ ಅಂದ್ರೆ ಇನಿಷಿಯಲ್ ಯುಟಿಲಿಟಿ, ಫಸ್ಟ್ ಗ್ಲಾಸ್ ಆಫ್ ವಾಟರ್ ಕುಡಿದಿದ್ದೆವು, ಇದಕ್ಕೆ ಇನಿಷಿಯಲ್ ಯುಟಿಲಿಟಿ ಅಂತ ಹೇಳೋ ಕರೀತಾರೆ. ಇದು ಪಾಯಿಂಟ್ ಏನು ಡಿನೋಟ್ ಮಾಡ್ತದೆ ಅಂದ್ರೆ ಇನಿಷಿಯಲ್ ಯುಟಿಲಿಟಿ. ಮತ್ತು ಈ ಕಡೆ ಮೇಲ್ಗಡೆ ನೋಡ್ರಿ, ಪಾಯಿಂಟ್ ಎದಿಂದ ಮತ್ತು ಬಿ ತನ ಏನದಪ್ಪ ಇದು ಇದು ಟೋಟಲ್ ಯುಟಿಲಿಟಿ ಕರ್ವ್ ಅಂತ ಹೇಳ್ತಾರೆ. ಇಲ್ಲಿ TU ಅಂತ ಹೇಳಿ ಬರ್ತೀನಲ್ಲ, ಇದು ಟೋಟಲ್ ಯುಟಿಲಿಟಿ ಕರ್ವ್ ಅಂತಾರೆ. ಎದಿಂದ ಬಿವರೆಗೂ ಇದು ಟೋಟಲ್ ಯುಟಿಲಿಟಿ ಕರ್ವ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಎದಿಂದ ಇಲ್ಲಿ ಸಿ ತನ ಇದಕ್ಕೆ ಏನಂತಾರಪ್ಪ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಕೆಳಗಡೆ ಬಂದಿದ್ದು ಮಾರ್ಜಿನಲ್ ಯುಟಿಲಿಟಿ, ಯಾಕಂದ್ರೆ ಅಲ್ಲಿ ಮೇಲ್ಗಡೆ ನೆಗೆಟಿವ್ ಆಗ್ಯದಲ್ಲ, ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಯಿಂಟ್ ಎ ಮತ್ತು ಸಿಗೆ ಏನಂತಾರೆ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತಾರೆ. ಫಸ್ಟ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ ಕನ್ಸ್ಯೂಮರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕದಪ್ಪ ಅಂದ್ರೆ 12 ಸಿಕ್ಕದು. ಇಲ್ಲಿ 12 ಬರ್ತದೆ. ಇಲ್ಲಿ ಡೈಗ್ರಾಮ್ನಾಗ ನೋಡ್ರಿ, ಇಲ್ಲಿ ಪಾಯಿಂಟ್ ಏನು ಡಿನೋಟ್ ಮಾಡ್ಲತ್ತಂದ್ರೆ ಇನಿಷಿಯಲ್ ಯುಟಿಲಿಟಿ ಇದೆ. ಫಸ್ಟ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ ಕನ್ಸ್ಯೂಮರಿಗೆ ಎಷ್ಟು ಯುಟಿಲಿಟಿ ಆಗ್ಯದಪ್ಪ ಅಂದ್ರೆ ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ ಎಷ್ಟು ಆಗ್ಯದ ಇಲ್ಲಿ ಟೇಬಲ್ನಾಗ ನೋಡ್ರಿ, ಟೋಟಲ್ ಯುಟಿಲಿಟಿ 12 ಆಗ್ಯದ ಮತ್ತು ಮಾರ್ಜಿನಲ್ ಯುಟಿಲಿಟಿ 12 ಆಗ್ಯದ. ಅಂದ್ರೆ ಇಲ್ಲಿ 12 ಮೇಲೆ ನಾವು ಏನು ಮಾಡಬೇಕು, ಒಂದು ಪಾಯಿಂಟ್ ಕೊಡಬೇಕು. ನೆಕ್ಸ್ಟ್ ಟೋಟಲ್ ಯುಟಿಲಿಟಿ, ಫಸ್ಟ್ ಟೋಟಲ್ ಯುಟಿಲಿಟಿ ಮಾಡೋಣ, ನೆಕ್ಸ್ಟ್ ಮಾರ್ಜಿನಲ್ ಯುಟಿಲಿಟಿ ಮಾಡೋಣ. ಫಸ್ಟ್ ಏನದ, ಫಸ್ಟ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ 12 ಬಂದದ, ಅಂದರೆ 12 ಮೇಲೆ ಇಲ್ಲೊಂದು ಪಾಯಿಂಟ್ ಕೊಡ್ರಿ. ನೆಕ್ಸ್ಟ್ ಸೆಕೆಂಡ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ 20 ಬಂದದ, ಇಲ್ಲಿ 20 ಮೇಲೆ ಒಂದು ಪಾಯಿಂಟ್ ಕೊಡ್ರಿ. ಥರ್ಡ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ 26 ಬಂದದ, 26 ಎಲ್ಲದ ಇಲ್ಲದ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಇದ್ರ ಮೇಲೆ ಒಂದು ಪಾಯಿಂಟ್ ಕೊಡ್ರಿ. ನೆಕ್ಸ್ಟ್ ಫೋರ್ತ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ 30 ಯುಟಿಲಿಟಿ ಬಂತ, ಇಲ್ಲಿ 30 ಎಲ್ಲದ ನೋಡ್ರಿ, ಈ ಕಡೆ ಅದ. ನೆಕ್ಸ್ಟ್ ಸಿಕ್ಸ್ತ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ ಎಷ್ಟು ಬಂದದ ಅಂದ್ರೆ ಟೋಟಲ್ ಯುಟಿಲಿಟಿ 28 ಬಂದದ, ಇಲ್ಲಿ 28 ಅದ ಇಲ್ಲದ. ಆಮೇಲೆ ಏನು ಮಾಡಿರಿ, ಇವಿಷ್ಟು ಜಾಯಿನ್ ಮಾಡಿರಿ. ಜಾಯಿನ್ ಮಾಡೋಣ ನಿಮಗೊಂದು ಕರ್ವ್ ಸಿಗ್ತದೆ, ಅದಕ್ಕೆ ಏನಂತ ಅಂದ್ರೆ ಟೋಟಲ್ ಯುಟಿಲಿಟಿ ಕರ್ವ್ ಅಂತ ಕರೀತಾರೆ. ನೆಕ್ಸ್ಟ್ ಇದು ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಮಾಡೋಣ. ಫಸ್ಟಿಗೆ ಮಾರ್ಜಿನಲ್ ಯುಟಿಲಿಟಿ ಏನದ 12 ಅದ, ಅಂದ್ರೆ 12 ಎಲ್ಲಿ ಬರ್ತದೆ ಇಲ್ಲೇ. ಫಸ್ಟ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ ಮಾರ್ಜಿನಲ್ ಯುಟಿಲಿಟಿನೂ 12 ಅದ, ಹಾಗಂದ್ರೆ ಇಲ್ಲಿ ಇದ್ರ ಮೇಲೆ ಇನ್ನೊಂದ್ಸಲ ಪಾಯಿಂಟ್ ಕೊಡ್ರಿ. ನೆಕ್ಸ್ಟ್ ಸೆಕೆಂಡ್ ಗ್ಲಾಸ್ ಆಫ್ ವಾಟರ್ ಕುಡಿದಾಗ ಎಷ್ಟು ಬಂದದ, ಮಾರ್ಜಿನಲ್ ಯುಟಿಲಿಟಿ 8 ಬಂದದ, ಅಂದ್ರೆ ಇಲ್ಲಿ 8 ಎಲ್ದ ಇಲ್ಲಿ ಕೆಳಗೆ ಬರ್ತದೆ ಇಲ್ಲಿ. ನೆಕ್ಸ್ಟ್ ಥರ್ಡ್ ಗ್ಲಾಸ್ ಕುಡಿದಾಗ 6, ಫೋರ್ತ್ ಗ್ಲಾಸ್ ಕುಡಿದಾಗ 4, ಫಿಫ್ತ್ ಕ್ಲಾಸ್ ಕುಡಿದಾಗ ಏನಾಗಿದೆ 0 ಆಗ್ಯದ, ಸಿಕ್ಸ್ತ್ ಕ್ಲಾಸ್ ಕುಡಿದಾಗ ಏನಾಗಿದೆ -2 ಆಗ್ಯದ. -2 ಇಲ್ಲಿ ಪೂರ ಕೆಳಗೆ ಬರ್ತದೆ. ಅಂದ್ರೆ ಈ ಡೈಗ್ರಾಮ್ನಾಗ ಏನು ಹೇಳ್ತದೆ ಅಂದ್ರೆ ನಾವು ಕನ್ಸ್ಯೂಮರ್ ಹೆಂಗೆ ಕನ್ಸ್ಯೂಮ್ ಮಾಡ್ಲತ್ತಾನ ಪ್ರಾಡಕ್ಟ್, ಅದ್ರ ಮಾರ್ಜಿನಲ್ ಯುಟಿಲಿಟಿ ಏನು ಅಲ್ತದೆ, ಡಿಕ್ರೀಸ್ ಅಲ್ಲತ್ತದ. ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ನೋಡ್ತಿದ್ವಲ್ಲ, ಅದಕ್ಕೆ ಇಲ್ಲಿ ನಾವು ಮಾರ್ಜಿನಲ್ ಯುಟಿಲಿಟಿ ಮೇಲೆ ಫೋಕಸ್ ಮಾಡಬೇಕು. ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದೆ ಇಲ್ಲಿ ಡಿಕ್ರೀಸ್ ಆಕೋತ ಹೊಂಟದು. ಅಂದ್ರೆ ಕನ್ಸ್ಯೂಮರ್ ಹೆಂಗೆ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ಲತ್ತಾನ ಹಂಗಂಗೆ ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದೆ, ಡಿಕ್ರೀಸ್ ಆಕೋತ ಹೊಂಟದು. ಇದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ಆ್ಯಸ್ ಶೋನ್ ಇನ್ ದ ಡೈಗ್ರಾಮ್, ನಂಬರ್ ಆಫ್ ಗ್ಲಾಸ್ ಆಫ್ ವಾಟರ್ ಈಸ್ ಮೆಜರ್ಡ್ ಆನ್ OX ಆಕ್ಸಿಸ್ ಆ್ಯಂಡ್ TU ಆ್ಯಂಡ್ MU ಈಸ್ ಮೆಜರ್ಡ್ ಆನ್ OY ಆಕ್ಸಿಸ್. ಇಲ್ಲಿ TU ಆ್ಯಂಡ್ MU ಇಲ್ಲಿ OX ಆಕ್ಸಿಸ್ ಮೇಲೆ ಮೆಜರ್ ಮಾಡಿ ನೋಡ್ರಿ. TU ಇನ್ಕ್ರೀಸಸ್ ಆ್ಯಂಡ್ MU ಡಿಕ್ರೀಸಸ್. TU ಏನಲ್ಲತ್ತದ, ಇನ್ಕ್ರೀಸ್ ಅಲ್ಲತ್ತದ. MU ಏನಲ್ಲತ್ತದ, ಡಿಕ್ರೀಸ್ ಆಕೋತ ಹೊಂಟದು. ವೆನ್ TU ರೀಚಸ್ ಮ್ಯಾಕ್ಸಿಮಮ್, TU ರೀಚಸ್ ಮ್ಯಾಕ್ಸಿಮಮ್ ಅಂದ್ರೆ TU ಎಲ್ಲಿ ಮ್ಯಾಕ್ಸಿಮಮ್ ಆಗ್ಯದ, ಇಲ್ಲಿ ಪಾಯಿಂಟ್ B ಆಗ್ಯದ ನೋಡಿ ಮ್ಯಾಕ್ಸಿಮಮ್. ವೆನ್ TU ರೀಚಸ್ ಮ್ಯಾಕ್ಸಿಮಮ್, TU ಮ್ಯಾಕ್ಸಿಮಮ್ ಇದ್ದಾಗ MU ಏನಾಗ್ತದೆ, MU ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದೆ, 0 ಆಗ್ತದೆ. ವೆನ್ TU ಡಿಕ್ರೀಸಸ್ MU ಬಿಕಮ್ಸ್ ನೆಗೆಟಿವ್. ಇಲ್ಲಿ TU ಡಿಕ್ರೀಸ್ ಆಗೋತ ಹೊಂಟದು, ಪಾಯಿಂಟ್ B ಆದ ಬಳಕೆ ಕಡೆ ಇಲ್ಲಿ ಮುಂದೆ ಏನಾಗ್ತದೆ, TU ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. TU ಡಿಕ್ರೀಸ್ ಆದ್ರೆ MU ಏನಾಗ್ತದೆ, ನೆಗೆಟಿವ್ನಾಗ ಹೊಂಟದು ನೋಡ್ರಿ. TU ಡಿಕ್ರೀಸ್ ಆಗ್ತದೆ, MU ಏನಾಗ್ತದೆ, ನೆಗೆಟಿವ್ ಆಗ್ತದೆ. ಫಾರ್ ದ ಫಿಫ್ತ್ ಗ್ಲಾಸ್ ಆಫ್ ವಾಟರ್ ದ ಕನ್ಸ್ಯೂಮರ್ ಹ್ಯಾಸ್ ಫೈನಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಏಬಲ್ ಟು ಕನ್ಸ್ಯೂಮ್ ಒನ್ ಮೋರ್ ಗ್ಲಾಸ್ ಆಫ್ ವಾಟರ್. ಫಿಫ್ತ್ ಕ್ಲಾಸಿಗೆ ಏನಾಗ್ಯದ, ಕನ್ಸ್ಯೂಮರಿಗೆ ಫುಲ್ ಸ್ಯಾಟಿಸ್ಫೈ ಆಗ್ಯದ. ಅದ್ರ ಮುಂದೆ ಏನಾಗ್ತದೆ, ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ಬೇಕಂದ್ರೆ ಆಗಲಾಗ್ಯದ. ಹಿಯರ್ ಪಾಯಿಂಟ್ ಎ ಇಸ್ ದ ಇನಿಷಿಯಲ್ ಯುಟಿಲಿಟಿ. ಇಲ್ಲಿ ಪಾಯಿಂಟ್ ಎ ಏನು ಹೇಳ್ತದೆ ಅಂದ್ರೆ ಇದು ಇನಿಷಿಯಲ್ ಯುಟಿಲಿಟಿ ಅಂತ ಹೇಳ್ತದೆ. ವೇರೆ ಕನ್ಸ್ಯೂಮ್ ಫಸ್ಟ್ ಗ್ಲಾಸ್ ಆಫ್ ವಾಟರ್. ಈ ಪಾಯಿಂಟ್ ಎ ಬಳಿ ಕನ್ಸ್ಯೂಮರ್ ಫಸ್ಟ್ ಗ್ಲಾಸ್ ಆಫ್ ವಾಟರ್ ಕನ್ಸ್ಯೂಮ್ ಮಾಡ್ಯಾನ. ಹಿಯರ್ ಪಾಯಿಂಟ್ AB ಇಸ್ ದ ಟೋಟಲ್ ಯುಟಿಲಿಟಿ ಕರ್ವ್. ಪಾಯಿಂಟ್ AB ಏನು ಹೇಳ್ತದಪ್ಪ ಅಂದ್ರೆ ಟೋಟಲ್ ಯುಟಿಲಿಟಿ ಕರ್ವ್ ಅದ ಅಂತೇಳಿ ಹೇಳ್ತದೆ. ಪಾಯಿಂಟ್ ಎದಿಂದ B ಇದೇನದ ಟೋಟಲ್ ಯುಟಿಲಿಟಿ ಕರ್ವ್ ಅದ. ಆ್ಯಂಡ್ ಪಾಯಿಂಟ್ AC ಇಸ್ ದ ಮಾರ್ಜಿನಲ್ ಯುಟಿಲಿಟಿ ಕರ್ವ್ MU. ಪಾಯಿಂಟ್ ಇದು A ಇದು C, ಇದು ಯಾವ್ದು ಕರ್ವ್ ಅದಪ್ಪ ಅಂದ್ರೆ ಇದು ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಅದ. ಪಾಯಿಂಟ್ B ಆ್ಯಂಡ್ C ಆರ್ ದ ಮ್ಯಾಕ್ಸಿಮಮ್ ಪಾಯಿಂಟ್ಸ್. ಇದೇನು ಪಾಯಿಂಟ್ B ದಿಂದ C ಅದಲ್ಲ, ಇದಕ್ಕೇನಂತಾರಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಅಂತೇಳಿ ಕರೀತಾರೆ. ಇದಕ್ಕೆ ವೇರೆ ಕನ್ಸ್ಯೂಮರ್ ಈಸ್ ನಾಟ್ ಏಬಲ್ ಟು ಕನ್ಸ್ಯೂಮ್ ಮೋರ್ ಯೂನಿಟ್ಸ್ ಆಫ್ ಗ್ಲಾಸ್ ಆಫ್ ವಾಟರ್. ಈ ಪಾಯಿಂಟ್ ಆದ ಬಳಿಕ ಕನ್ಸ್ಯೂಮರಿಗೆ ಏನಾಗ್ತದೆ, ಆ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡೋದಾಗಲಾಗ್ಯದ, ನೆಗೆಟಿವ್ ಆಗ್ತದೆ. ಲಿಮಿಟೇಷನ್ಸ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ.
ಲಿಮಿಟೇಷನ್ಸ್ ಅಂದ್ರೆ ಡಿಸ್ಅಡ್ವಾಂಟೇಜಸ್, ಡಿಮೆರಿಟ್ಸ್ ಏನು ಬೇಕು ಇರ್ಬೋದು ಇವಕ್ಕೆ. ಡಿಸ್ಅಡ್ವಾಂಟೇಜಸ್ ಅಂತೇಳಿ ತಿಳ್ಕೊರಿ. ಅಂದರೆ ಇದು ಲಾ ಯಾಕಡೆ ಅಪ್ಲಿಕೇಬಲ್ ಆಗಲ್ಲ ಅಂತೇಳಿ ಹೇಳ್ತದೆ ಇದು. ದಿಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಟು ಮನಿ. ಅಂದ್ರೆ ಇದು ಲಾ ಎಲ್ಲಿ ಅಪ್ಲಿಕೇಬಲ್ ಆಗಲ್ಲ ಅಂದ್ರೆ ರೊಕ್ಕದೊಳಗೆ ಅಪ್ಲಿಕೇಬಲ್ ಆಗಲ್ಲ. ನಿಮಗೆ ಯಾರೇ ರೊಕ್ಕ ಹೆಚ್ಚಿಗೆ ಕೊಡ್ಲತ್ತೀರಿ, ನಿಮ್ಮದು ಮಾರ್ಜಿನಲಿಟಿ ಕಮ್ಮಿ ಆದದೇನು, ಹಿನ ಕೊಡ್ರಿ, ನಮಗೇನು ಮಾಡೋದು ಅಂತೀರಿ ನೀವು. ರೊಕ್ಕ ಕೊಡ್ತೀರಿ, ಹಿನ ಕೊಡ್ರಿ, ಹೆಚ್ಚಿಗೆ ಕೊಡ್ರಿ ಅಂತೀರಿ ನೀವು. ಬ್ಯಾಡ ಅಂತೀರಿ, ಯಾರೇ ರೊಕ್ಕ ಕೊಡ್ಲತ್ತಾರ. ಎರಡನೇ ಪಾಯಿಂಟ್ ಏನು ಹೇಳ್ದಪ್ಪ ಅಂದ್ರೆ ದಿಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಟು ನಾಲೆಜ್. ನೀವು ಹೆಚ್ಚಿಗೆ ನಾಲೆಜ್ ತೊಗೊಂಡ್ರೆ ನಿಮಗೆ ಒಲ್ ಅನ್ನಿಸ್ತದೇನು, ಯಾರೇ ನಿಮಗೆ ನಾಲೆಜ್ ಕೊಡ್ಲತ್ತಾರೆ ಬೇಡ ಅನ್ನಿಸ್ತದೇನು, ಬುದ್ಧಿ ಮಾತು ಹೇಳ್ತೀರಿ ಯಾರೇ ನೀವು ಒಲ್ ಅಂತೀರೇನು. ಇಲ್ಲ, ನೀವು ಏನು ಮಾಡ್ತೀರಿ, ನಾಲೆಜ್ ಏನು ಮಾಡ್ತೀರಿ ತೋತೀರಿ. ನೀವು ನಾಲೆಜ್ ಹೆಚ್ಚಿಗೆ ತೊಗೊಂಡ್ರೆ ನಿಮ್ಮ ಮಾರ್ಜಿನಲಿಟಿ ಕಮ್ಮಿ ಆಗಂಗಿಲ್ಲ. ನೆಕ್ಸ್ಟ್, ದಿಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಟು ಪ್ರೀಶಿಯಸ್ ಥಿಂಗ್ಸ್ ಲೈಕ್ ಗೋಲ್ಡ್, ಸಿಲ್ವರ್, ಡೈಮಂಡ್ ಎಕ್ಸೆಟ್ರಾ. ಇದನ್ನು ಮನಿಗದಲೇನೆ ಅದ. ಇದು ಏನು ಹೇಳ್ದಪ್ಪ ಅಂದ್ರೆ ನಿಮ್ಗೆ ಯಾರೇ ಬಂಗಾರದ ಕೊಡ್ಲತ್ತರ ನೀವು ಒಲ್ ಅಂತೀರೇನು, ಬೆಳ್ಳಿ ಕೊಡ್ಲತ್ತರ ಒಲ್ ಅಂತೀರೇನು, ವಜ್ರಗಳು ಕೊಡ್ಲತ್ತರ ಒಲ್ ಅಂತೀರೇನು, ಇನ್ನ ಕೊಡ್ರಿ, ಹೆಚ್ಚಿಗೆ ಕೊಡ್ರಿ ಅಂತೀರಿ ನೀವು. ಒಲ್ ಅನ್ನಂಗಿಲ್ಲ ನೀವು, ಎಷ್ಟು ಕೊಟ್ಟರು ಸಾಕಾಗಂಗಿಲ್ಲ ಮನುಷ್ಯಾಗ. ನೆಕ್ಸ್ಟ್ ಪಾಯಿಂಟ್, ದಿಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಟು ಲವ್. ಇದು ಲಾ ಒಳಗೆ ಅಪ್ಲಿಕೇಬಲ್ ಆಗಂಗಿಲ್ಲ. ನೀವು ಲವ್ ಮಾಡ್ದಂಗೆ ಏನಾಗ್ತದೆ, ಮಾರ್ಜಿನಲಿಟಿ ಕಡಿಮೆ ಆಗಂಗಿಲ್ಲ, ಹೆಚ್ಚಿಗೆ ಹಾಕೋತೋದು. ನೆಕ್ಸ್ಟ್, ದಿಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಇಫ್ ದ ಕನ್ಸ್ಯೂಮರ್ ಬಿಹೇವ್ ಇರ್ರ್ಯಾಷನಲ್ ಮ್ಯಾನರ್. ಇಲ್ಲಿ ರ್ಯಾಷನಲ್ ಮ್ಯಾನರ್ ಅಂದ್ರೆ ಕನ್ಸ್ಯೂಮರ್ ಹೆಂಗಿರ್ಬೇಕಂದ್ರೆ ಹುಷಾರಿರಬೇಕು. ಯಾರೇ ಹೇಳೋಣ ಅವ ಯಾವ್ದು ಭೀ ಡಿಸಿಷನ್ ಮಾಡಬಾರ್ದು, ಯಾರೇ ಹೇಳ್ಯಾರಂತೇಳಿ ಡಿಸಿಷನ್ ತೊಗೋಬಾರ್ದು, ಅವ ಖುದ್ದು ಅವನೇ ಡಿಸಿಷನ್ ಮಾಡಬೇಕು. ಅದಕ್ಕೆ ರ್ಯಾಷನಲ್ ಅಂತ ಕರೀತಾರೆ. ಅಂದ್ರೆ ದಿಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಇಫ್ ಕನ್ಸ್ಯೂಮರ್ ಬಿಹೇವ್ ಇರ್ರ್ಯಾಷನಲ್ ಮ್ಯಾನರ್. ಅಂದ್ರೆ ಇಲ್ಲಿ ರ್ಯಾಷನಲ್ ಅಂದ್ರೆ ಹುಷಾರು, ಇರ್ರ್ಯಾಷನಲ್ ಅಂದ್ರೆ ಹುಚ್ಚ. ಅಂದ್ರೆ ಕನ್ಸ್ಯೂಮರ್ ಹುಚ್ಚರ್ಗತ್ತಲೆ ಮಾಡಬಾರ್ದು. ಹುಚ್ಚರ್ಗತ್ತಲೆ ಅಂದ್ರೆ ಈಗ ಕನ್ಸ್ಯೂಮರ್ ಏನು ಮಾಡ್ಲತ್ತಾನ, ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ಲತ್ತಾನ, ಅವನಿಗೆ ಸಾಕಾಗ್ಯದ ಅಂದ್ರೂ ಏನು ಹೇಳ್ತಾನವ, ಸುಳ್ಳು ಹೇಳ್ತಾನೆ. ನನಗೆ ಸಾಕಾಗಿಲ್ಲ, ಇನ್ನ ಕೊಡ್ರಿ ಅಂತಾನೆ. ಸಾಕಾಗ್ಯದ ಅವ್ನು ಮಾರಿ ನೋಡ್ರಿ ಗೊತ್ತಾಗ್ತದೆ ಅಂದ್ರೂ ಏನು ಮಾಡ್ತಾನೆ, ಸುಳ್ಳು ಹೇಳ್ತಾನವ, ಹುಚ್ಚುಚ್ಚು ಮಾಡ್ಲತ್ತಾನ. ಸಾಕಾಗಿಲ್ಲ ನನಗೆ, ಇನ್ನ ಕೊಡು ಅಂತ ಹುಚ್ಚರ್ಗತ್ತಲೆ ಮಾಡ್ತಾನವ. ಅದಕ್ಕೆ ಇದು ಲಾ ಏನು ಹೇಳ್ತಂದ್ರೆ ಕನ್ಸ್ಯೂಮರ್ ರ್ಯಾಷನಲ್ ಆಗಿರಬೇಕು, ಇರ್ರ್ಯಾಷನಲ್ ಆಗಿರಬಾರ್ದು. ನೆಕ್ಸ್ಟ್, ರಿಲೇಷನ್ಶಿಪ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ ಇನ್ಕ್ರೀಸಸ್ ಎಟ್ ಎ ಡಿಕ್ರೀಸಿಂಗ್ ರೇಟ್ ವೆನ್ ಇಟ್ ರೀಚಸ್ ಮ್ಯಾಕ್ಸಿಮಮ್ ಆ್ಯಂಡ್ ದೆನ್ ಸ್ಟಾರ್ಟ್ಸ್ ಫಾಲಿಂಗ್. ಇಲ್ಲಿ ಟೋಟಲ್ ಯುಟಿಲಿಟಿ ಏನು ಹೇಳ್ತದಪ್ಪ ಅಂದ್ರೆ ಫಸ್ಟ್ ಏನಾಗ್ತದೆ, ಟೋಟಲ್ ಯುಟಿಲಿಟಿ ಇನ್ಕ್ರೀಸ್ ಆಗ್ತದೆ, ಆಮೇಲೆ ಏನಾಗ್ತದೆ ಮ್ಯಾಕ್ಸಿಮಮ್ ಬರ್ತದೆ, ಆಮೇಲೆ ಲಾಸ್ಟಿಗೆ ಏನಾಗ್ತದೆ ಡಿಕ್ರೀಸ್ ಹಾಕೋದು ಬರ್ತದೆ. ಇಲ್ಲಿ ಮೇಲ್ಗಡೆ ನಾನು ನಿಮಗೆ ಹೇಳಿದಲ್ಲ ಡಯಾಗ್ರಾಮ್ನಾಗ, ಫಸ್ಟ್ ಇನ್ಕ್ರೀಸ್ ಆಗ್ತದೆ, ಆಮೇಲೆ ಮ್ಯಾಕ್ಸಿಮಮ್ ಬರ್ತದೆ, ಆಮೇಲೆ ಏನಾಗ್ತದೆ ಟೋಟಲ್ ಯುಟಿಲಿಟಿ ಡಿಕ್ರೀಸ್ ಹಾಕೋದು ಬರ್ತದೆ. ವೆನ್ ಟಿ ಯು ಈಸ್ ಮ್ಯಾಕ್ಸಿಮಮ್ ಎಮ್ ಯು ಈಸ್ 0. ಅಂದರೆ ಟಿ ಯು ಮ್ಯಾಕ್ಸಿಮಮ್ ಇದ್ದಾಗ, ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಇದ್ದಾಗ ಮಾರ್ಜಿನಲ್ ಯುಟಿಲಿಟಿ ಏನಿರ್ತದೆ, 0 ಇರ್ತದೆ. ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಇದ್ದಾಗ ಅದಕ್ಕೆ ಏನು ಕರಿತೀವಿ ಅಂದ್ರೆ ಸ್ಯಾಚುರೇಷನ್ ಪಾಯಿಂಟ್ ಅಂತ ಕರಿತೀವಿ. ಅಂದ್ರೆ ಅದು ಮೀರಿದ ಪಾಯಿಂಟ್ ಲಾಸ್ಟ್ ಅಲ್ಲಿಗೆ, ಅದಕ್ಕಿಂತ ಹೆಚ್ಚಿಗೆ ಕನ್ಸ್ಯೂಮರ್ಗೆ ಏನಾಗಲ್ಲ, ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗಂಗಿಲ್ಲ ಪ್ರಾಡಕ್ಟ್. ನೆಕ್ಸ್ಟ್, ವೆನ್ ಟಿ ಯು ರೀಚಸ್ ಮ್ಯಾಕ್ಸಿಮಮ್ ಇಟ್ ಡಸ್ ನಾಟ್ ಇನ್ಕ್ರೀಸಸ್ ಫರ್ದರ್ ಆ್ಯಂಡ್ ಸ್ಟಾರ್ಟ್ಸ್ ಫಾಲಿಂಗ್. ಅಂದ್ರೆ ಟಿ ಯು ಮ್ಯಾಕ್ಸಿಮಮ್ ಇರ್ತದಲ್ಲ, ಆ ಮ್ಯಾಕ್ಸಿಮಮ್ ಆಗನ ನೆಕ್ಸ್ಟ್ ಆಮೇಲೆ ಏನಾಗ್ತದೆ ಅಂದ್ರೆ ಟಿ ಯು ಡಿಕ್ರೀಸ್ ಹಾಕೋತೇ ಬರ್ತದೆ, ಇನ್ಕ್ರೀಸ್ ಹಾಕೋದು ಹೋಗಂಗಿಲ್ಲ, ಡಿಕ್ರೀಸ್ ಹಾಕೋದು ಬರ್ತದೆ ಟಿ ಯು. ನೆಕ್ಸ್ಟ್, ವೆನ್ ಟಿ ಯು ಫಾಲ್ಸ್ ಎಮ್ ಯು ಬಿಕಮ್ಸ್ ನೆಗೆಟಿವ್. ಟಿ ಯು ಯಾವಾಗ ಡಿಕ್ರೀಸ್ ಹಾಕೋದು ಬರ್ತದೆ ನೋಡು, ಆವಾಗ ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದೆ, ನೆಗೆಟಿವ್ ಆಗ್ತದೆ. ಟಿ ಯು ಡಿಕ್ರೀಸ್ ಆಯಿತು ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಏನಾಗ್ತದೆ, ನೆಗೆಟಿವ್ ಆಗ್ತದೆ. ನೆಕ್ಸ್ಟ್, ದ ಫಾಲಿಂಗ್ ಎಮ್ ಯು ಎಕ್ಸಿಬಿಟ್ ದ ಎಲ್ ಡಿ ಎಮ್ ಯು. ಇಲ್ಲಿ ಎಲ್ ಡಿ ಎಮ್ ಯು ಅಂದ್ರೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ದ ಫಾಲಿಂಗ್ ಎಮ್ ಯು ಎಕ್ಸಿಬಿಟ್ಸ್ ದ ಲಾ ಆಫ್ ಡಿಮಿನಿಷಿಂಗ್. ಅಂದ್ರೆ ನಾ ಏನಿದೆ ಎಕ್ಸ್ಪ್ಲೇನ್ ಮಾಡಿಲ್ಲ, ಇದಕ್ಕೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತಾರೆ. ಅಂದ್ರೆ ದ ಫಾಲಿಂಗ್ ಎಮ್ ಯು ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಏನು ಹಿಂಗೆ ಫಾಲ್ ಆಗ್ತದಲ್ಲ, ಡಿಕ್ರೀಸ್ ಆಗ್ತದಲ್ಲ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ಕರೀತಾರೆ ಅಂತೇಳಿ ಇದು ಲಾಸ್ಟ್ ಪಾಯಿಂಟ್ ಹೇಳ್ತದೆ.